ಜಿಲ್ಲೆಯಲ್ಲಿ ಸದ್ಯದಲ್ಲಿ ನಡೆಯುತ್ತದೆ ಅಕ್ರಮ ಚಟುವಟಿಕೆಗೆ ಬ್ರೇಕ್ ಯಾವಾಗ? ಮೌನವಾದ ಪೊಲೀಸ್ ಇಲಾಖೆ. ಮಸ್ಕಿ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ನಡೆಯುತ್ತದೆ ಅಕ್ರಮ ಚಟುವಟಿಕೆ ಬಲಜೋರು. ಇದರಿಂದಾಗುತ್ತವೆ ಬಡ ಕುಟುಂಬಗಳು ಬೀದಿ ಪಾಲು. ಇಂದಿನ ಯುವಕರು ಕೆಲಸವಿಲ್ಲದೆ ಮನೆಯಲ್ಲಿ ಇರುವ ವಸ್ತುಗಳನ್ನು ಮಾರಿ ಇಸ್ಪೀಟ್ ಮಟ್ಕಾ ಕುಡಿತ ಚಟಕ್ಕೆ ಗುರಿಯಾಗುತ್ತಿದ್ದಾರೆ. ಇದರಿಂದ ಬಡ ಕುಟುಂಬಗಳು ಬೀದಿಗೆ ಬರುತ್ತಿದ್ದಾವೆ ಎಂಬ ಆರೋಪಗಳು ಧ್ವನಿ ಕೇಳಿ ಬರುತ್ತದೆ. ಕೆಲಸವಿಲ್ಲದ ನಿರುದ್ಯೋಗಿಗಳು ಮನೆಯಲ್ಲಿ ಜಗಳವಾಡಿ ಬಂಗಾರ ಅಡವಿಟ್ಟು ಕುಡಿಯುವ ಚಟಕ್ಕೆ ಹಾಗೂ ಮಟಕ ಅಕ್ರಮ ಚಟುವಟಿಕೆ ದಾರಿ ಹಿಡಿದಿದ್ದಾರೆ ಎಂಬ ದೂರುಗಳು ಕೇಳಿ ಬರುತ್ತಿದ್ದು, ಜಿಲ್ಲೆಯಲ್ಲಿ ಎಸ್ಪಿ ಅಧಿಕಾರಿಗಳು ಏಕೆ ಮೌನವಾಗಿದ್ದಾರೆ ಎಂಬ ಪ್ರಶ್ನೆ ಜಿಲ್ಲೆಯಲ್ಲಿ ಕಾಡುತ್ತದೆ. ದಿನ ಬೆಳಗಾದರೆ ದೇವರಿಗೆ ಪೂಜೆ ಮಾಡದೆ ದೀಪದ ಕಡ್ಡಿ ಹಚ್ಚುವ ಬದಲು ಓಪನ್ ಏನಾಗಿದೆ ಕ್ಲೋಸ್ ಏನಾಗಿದೆ ಎಂಬ ಮಾತುಗಳು ಕೇಳಿ ಬರುತ್ತಿದ್ದು, ಬಡ ಕುಟುಂಬಗಳು ಹಾಳಾಗುತ್ತಿದ್ದವು. ಪೊಲೀಸ್ ಅಧಿಕಾರಿಗಳು ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಮೌನವಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಎಡೆಮಾಡಿಕೊಟ್ಟಂತಾಗಿದೆ. ಧ್ವನಿ ಕೇಳಿ ಬರುತ್ತಿದೆ. ಎಸ್ಪಿ ಅಧಿಕಾರಿಗಳು ಇದಕ್ಕೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಪ್ರಜಾಪವರ್ ಟಿವಿ, ಮಸ್ಕಿ.